ಮದುವೆಗೆ ಮುನ್ನವೇ ವರನನ್ನ ಮುಗಿಸಿದ ರಾಕ್ಷಸಿ 3 ಬಾರಿ ಕೊಲೆಗೆ ಯತ್ನ 4ನೇ ಬಾರಿಗೆ ಸಕ್ಸಸ್. ಮದುವೆಗೆ ಮುನ್ನವೇ ವರನನ್ನ ಮುಗಿಸಿದ ರಾಕ್ಷಸಿ 3 ಬಾರಿ ಕೊಲೆ ಯತ್ನ 4ನೇ ಬಾರಿಗೆ ಸಕ್ಸಸ್ ಆಗಿದೆ. ಕೇತನ್ ಕೊಲೆ ಕೇಸ್ನ ಹಂತಕರು ಸಿಕ್ಕಿ ಬಿದ್ದಿದ್ದೇ ರೋಚಕ ಸ್ಟೋರಿ. 33 ಡಿಗ್ರಿ ಸೆಲ್ಸಿಯಸ್ ಬಿಸಿನಲ್ಲೂ ಹೂಡಿ ಹಾಕಿದ್ದು ಯಾಕೆ ಆರೋಪಿ? 2004 ಬಾರಿ ಕರೆ ಹಾಗೆ ಹೆಚ್ಚು ಸಂಭಾಷಣೆ. ಕೇತನ್ ಅಗರ್ವಾಲ್ ಕೇಸು ಕೆದಕಿದಷ್ಟು ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಕಳೆದ ವಾರ ಪುಣೆಯ ಲೋಹಾಗಡ ಕೋಟೆಯಲ್ಲಿ ನಡೆದಿದ್ದಂತಹ ಕೊಲೆ ಇದು. ಪ್ರಿಯಕರ ಧರಿಸಿದ್ದಂತಹ ಹೂಡಿಯಿಂದ ಸತ್ಯ ಬಯಲಾಗಿದೆ. ಬಿಸಿಲಿನ ತಾಪದಲ್ಲೂ ಹೂಡಿ ಧರಿಸಿದ್ದ ಸಿಯಾ ಪ್ರಿಯಕರ. ಗೋಯಲ್ ಕೋಟೆಯೊಳಗೆ ನಡೆದುಕೊಂಡು ಕೇತನ್ ಹಾಗೆ ಸಿಯಾ ಒಳಗೆ ಹೋಗ್ತಾರೆ. ಅವರನ್ನ ಹಿಂಬಾಲಿಸಿಕೊಂಡು ಹೋಗ್ತಾನೆ ಈತ. 20ರಿಂದ 30 ಅಡಿ ಅಂತರದಿಂದ ಫಾಲೋ ಮಾಡ್ತಾ ಇದ್ದಂತಹ ಚೇತನ್ ಭಾವಿ ಪತ್ನಿ ಸಿಯಾ ಗೋಯಲ್ರ ಪ್ರಿಯಕರ ಚೇತನ್ ಚೌಧರಿ. ಮದುವೆಗೂ ಮುನ್ನವೇ ವರನನ್ನ ಮುಗಿಸಿದ ರಾಕ್ಷಸಿ 3 ಬಾರಿ ಕೊಲೆಗೆ ಯತ್ನ 4ನೇ ಬಾರಿಗೆ ಸಕ್ಸಸ್ ಆಗಿರುವಂಥದ್ದು. ಕೇತನ್ ಕೊಲೆ ಕೇಸ್ನ ಹಂತಕರು ಸಿಕ್ಕಿ ಬಿದ್ದಿದ್ದೇ ರೋಚಕ ಸ್ಟೋರಿ ಆಗಿದೆ. 2000ಕ್ಕೂ ಹೆಚ್ಚು ಕರೆಯನ್ನ ಮಾಡಿದ್ಲು ಆತನಿಗೆ. 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲೂ ಕೂಡ ಆತ ಹೂಡಿ ಹಾಕಿದ್ಯಾಕೆ? 2000ಕ್ಕೂ ಹೆಚ್ಚು ಕರೆಯನ್ನ ಮಾಡಿದ್ರು. 238 ಗಂಟೆ ಸಂಭಾಷಣೆ, ಹತ್ಯೆಗೆ ಸ್ಕೆಚ್, ಇದೆಲ್ಲವನ್ನ ಕೂಡ ಆಕೆ ಮಾಡಿದ್ದು. ಮದುವೆಗೂ ಮುನ್ನವೇ ವರನನ್ನ ಮುಗಿಸಿರುವಂತಹ ರಾಕ್ಷಸಿ 3 ಬಾರಿ ಈ ಒಂದು ಕೊಲೆಗೆ ಯತ್ನ ಮಾಡಿದ್ದಾಳೆ. 4ನೇ ಬಾರಿಗೆ ಈ ಒಂದು ಕೊಲೆ ಸಕ್ಸಸ್ ಆಗಿರುವಂಥದ್ದು. ಕೇತನ್ ಕೊಲೆ ಕೇಸ್ನ ಹಂತಕರು ಸಿಕ್ಕಿ ಬಿದ್ದಿದ್ದೇ ರೋಚಕ ಸ್ಟೋರಿ ಆಗಿದೆ. 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲೂ ಕೂಡ ಆತ ಹೂಡಿಯನ್ನ ಧರಿಸಿದ್ದಾನೆ. 2000ಕ್ಕೂ ಹೆಚ್ಚು ಬಾರಿ ಆಕೆಗೆ ಕರೆ ಮಾಡಿದ್ದಾನೆ. 238 ಗಂಟೆವರೆಗೂ ಕೂಡ ಅವರಿಬ್ರು ಮಾತನಾಡಿದ್ದಾರೆ. ಕೊಲೆ ಹೇಗೆ ಮಾಡಬೇಕು ಅನ್ನುವಂತಹ ಸ್ಕೆಚ್ ಅನ್ನ ಕೂಡ ಹಾಕಿರುವಂಥದ್ದು ಈ ಒಂದು ಕರೆಯಲ್ಲಿ, ಸಂಭಾಷಣೆಯಲ್ಲಿ ಗೊತ್ತಾಗಿರುವಂಥದ್ದು. 3 ಬಾರಿ ಕೊಲೆಗೆ ಯತ್ನ, ಕೊನೆಗೆ 4ನೇ ಬಾರಿಗೆ ಸಕ್ಸಸ್ ಆಗಿದೆ. ಆರೋಪಿ ಸಿಯಾ ಹಾಗೆ ಆರೋಪಿ ಚೇತನ್ ಈಗ ಪೊಲೀಸರು ವಶಕ್ಕೆ ಪಡೆಯಲಾಗಿದ್ದು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಈ ಒಂದು ವಿಚಾರಣೆಯಲ್ಲಿ ಈ ಎಲ್ಲ ಅಂಶಗಳು ಬಯಲಾಗಿರುವಂಥದ್ದು. 7 ತಿಂಗಳಿನಲ್ಲಿ ಚೇತನ್ಗೆ 2000ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ದ ಸಿಯಾ. ಒಟ್ಟು 238 ಗಂಟೆಗಳ ಕಾಲ ಕೊಲೆಯ ಬಗ್ಗೆಯೇ ಸಂಭಾಷಣೆ. ಪೊಲೀಸರ ತನಿಖೆಯ ವೇಳೆ ಇಂಚಿಂಚು ಮಾಹಿತಿ ಬಯಲು. ಇದು ಯೋಜಿತ ಪಿತೂರಿ ಎಂದು ಖಚಿತಪಡಿಸಿದ ಪೊಲೀಸರು. ಇಂಟರ್ನೆಟ್ ಸ್ಥಗಿತ, ಬೇರೆ ಮೊಬೈಲ್ ತಂದಿದ್ದ ಪ್ರಿಯಕರ. ಘಟನೆ ನಡೆದ ದಿನ ಚೇತನ್ ಮೊಬೈಲ್ನ ಇಂಟರ್ನೆಟ್ ಆಫ್ ಆಗಿತ್ತು. ಬೆಳಗ್ಗೆ 7ರಿಂದ ಸಂಜೆ 5:40ರವರೆಗೆ ಇಂಟರ್ನೆಟ್ ಬಳಸಿರಲಿಲ್ಲ ಆರೋಪಿ. ಒಂದು ಅಂಗಡಿಯಲ್ಲಿಯೇ ತನ್ನ ಮೊಬೈಲ್ ಫೋನ್ ಅನ್ನ ಬಿಟ್ಟು ಹೋಗಿದ್ದಂತಹ ಆರೋಪಿ ಚೇತನ್ ಉದ್ಯೋಗಿಯ ಫೋನ್ ಬಳಸಿ ಲೋಹಗಡ ಕೋಟೆಗೆ ಎಂಟ್ರಿ ಕೊಟ್ಟಿದ್ದ. ಟ್ರ್ಯಾಕಿಂಗ್ ತಪ್ಪಿಸುವ ಉದ್ದೇಶದಿಂದ ಬೇರೆ ಮೊಬೈಲ್ ಅನ್ನ ಬಳಕೆ ಮಾಡಿದ್ದಾನೆ ಆರೋಪಿ. 7 ತಿಂಗಳಿನಲ್ಲಿ ಚೇತನ್ಗೆ 2000ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದ್ದಂತಹ ಆರೋಪಿ ಸಿಯಾ. ಹಾಗಿದ್ರೆ 33 ಡಿಗ್ರಿಯಲ್ಲಿ ಹೂಡಿ ಧರಿಸಿದ್ದೇಕೆ ಆರೋಪಿ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಪದೇ ಪದೇ ಹಿಂದಿರುಗಿ ನೋಡ್ತಾ ಇದ್ದಂತೆ ಸಿಯಾ ಗೋಯಲ್ ಆರೋಪಿಯನ್ನ ಬಿಸಿಲಿನ ತಾಪಮಾನದಲ್ಲೂ ಹೂಡಿಯನ್ನ ಧರಿಸಿದ್ದೇಕೆ ಅನ್ನುವಂತಹ ಅನುಮಾನ ವ್ಯಕ್ತ ಆಗಿದೆ. ಚೇತನ್ ಫೋಟೋಗೂ ಹೂಡಿ ಧರಿಸಿದ್ದ ವ್ಯಕ್ತಿಗೂ ಹೋಲಿಕೆಯನ್ನ ಮಾಡಲಾಗಿದೆ. ಮುಖ ಮುಚ್ಚುವಂತೆ ಹೂಡಿಯನ್ನ ಧರಿಸಿ ಬಂದಿದ್ದ ಚೇತನ್ ಚೌಧರಿ ಅವತ್ತು ಹೂಡಿ ಮೇಲೆ ಹೆಡ್ಸೆಟ್ ಧರಿಸಿದ್ದಂತಹ ಪ್ರಿಯಕರ ಚೇತನ್ ಆರೋಪಿ ಆತ. ಪದೇ ಪದೇ ಹಿಂತಿರುಗಿ ನೋಡ್ತಾ ಇದ್ಲು ಸಿಯಾ ಗೋಯಲ್. ಈ ಎಲ್ಲ ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಗಮನಿಸಿರುವಂಥದ್ದು, ಸಿಸಿಟಿವಿ ದೃಶ್ಯಾವಳಿಯನ್ನ ಆಧರಿಸಿರುವಂಥದ್ದು. ಬಿಸಿಲಿನ ತಾಪಮಾನ 33 ಡಿಗ್ರಿ ಸೆಲ್ಸಿಯಸ್ ಇದೆ. ಆಗ ಈ ಒಂದು ಹುಡಿ ಹಾಕಿರೋದು ಯಾಕೆ? ಸಾಮಾನ್ಯವಾಗಿ ಹುಡಿಯನ್ನ ಧರಿಸೋದು ಬೆಳಗ್ಗೆ ಅಥವಾ ಚಳಿಗಾಲದ ಸಮಯದಲ್ಲಿ ಅಥವಾ ರಾತ್ರಿ
ಚಳಿ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಇಷ್ಟೊಂದು ಬಿಸಿಲು, ಅದು 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಆತ ಧರಿಸಿದ್ ಯಾಕೆ ಅನ್ನುವಂಥ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ, ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಹೌದು. ಇಷ್ಟವಿಲ್ಲದ ಕೆಲಸ, ಇಷ್ಟವಿಲ್ಲದ ಹೆಣ್ಣಿನ ಸಹವಾಸ ಎಂದಿಗೂ ಮಾಡಬಾರದು ಅನ್ನೋದಕ್ಕೆ ಈ ಪ್ರಕರಣ ಒಂದು ರೀತಿಯಲ್ಲಿ ಸಾಕ್ಷಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಸ್ನೆಸ್ ಮ್ಯಾನ್ ಪುತ್ರ ಚೇತನ್ ಅಗರ್ವಾಲ್ ಅವರ ಪ್ರಕರಣ ಏನಿದೆ, ದಿನಕ್ಕೊಂದು ಇದೀಗ ಹೊಸ ತಿರುವನ್ನು ಪಡೆದುಕೊಂಡಿದೆ. ಹೊಸ ತಿರುವು ಅಂತಂದರೆ ಪೊಲೀಸರು ಏನಿದ್ದಾರೆ, ಈ ಪ್ರಕರಣದ ಬೆನ್ನತ್ತಿ ಹೋದಾಗ 2004 ಫೋನ್ ಕಾಲ್ಗಳು, 33 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನಲ್ಲಿ ಉಡಿಯನ್ನು ಧರಿಸಿದಂಥ ವ್ಯಕ್ತಿ, ಆಮೇಲೆ ಚೇತನ್ ಅಗರ್ವಾಲ್ ಸಹೋದರಿ ನೀಡಿದಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ನ ಬೆನ್ನತ್ತಿ ಪೊಲೀಸರು ತನಿಖೆಗೆ ಇಳಿತಾರೆ. ಆವಾಗ ಸತ್ಯ ಹೊರಬೀಳುತ್ತೆ. ಸತ್ಯ ಏನಂತಂದರೆ, ಮೊದಲು ಚೇತನ್ ಅಗರ್ವಾಲ್ ಅವರ ಒಂದು ಈ ಸಾವು ಏನಿದೆ ಜಸ್ಟ್ ಅಪಘಾತ ಅನ್ನುವ ರೀತಿ ಬಿಂಬಿತ ಆಗಿರುತ್ತೆ. ಆದರೆ ಈ ತಡವರಿಕೆ ಹೇಳಿಕೆ, ಅಂದರೆ ಈ ಭಾವಿ ಪತ್ನಿಯ ಹೇಳಿಕೆ ನೀಡಿರ್ತಾಳೆ ಕುಟುಂಬಕ್ಕೆ ಹೋಗಿ, ಆ ಹೇಳಿಕೆಯನ್ನು ಆಧರಿಸಿ ಪೊಲೀಸರು ಸ್ಟೇಟ್ಮೆಂಟನ್ನು ತಗೊಳ್ತಾರೆ. ಆಮೇಲೆ ಗೊತ್ತಾಗುತ್ತೆ ಇದು ಅಪಘಾತವಲ್ಲ, ಇದು ಕೊಲೆ ಅಂತ. ಕಳೆದ ವಾರ ಇತ್ತೀಚೆಗಷ್ಟೇ ಚೇತನ್ ಅಗರ್ವಾಲ್ ಮತ್ತು ಸಿಯಾ ಗೋಯಲ್ ಅವರ ನಿಶ್ಚಿತಾರ್ಥ ಆಗಿರುತ್ತೆ. ನಿಶ್ಚಿತಾರ್ಥದ ಬಳಿಕ ಪುಣೆಯ ಕೋಟೆಗೆ, ಅಂದರೆ ಲೋಹಗಢ ಕೋಟೆಗೆ ಇಬ್ಬರು ಹೋಗಿರ್ತಾರೆ. ಕೋಟೆಯಿಂದ ಚೇತನ್ ಅವರನ್ನು ತಳ್ಳಿರ್ತಾಳೆ ಯಾರೋ ಈ ಭಾವಿ ಪತ್ನಿ. ತಳ್ಳೋದಕ್ಕೆ ಕಾರಣ ಯಾಕೆ ಅಂತ ನೋಡೋದಾದರೆ, ಇದು ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳಲ್ಲ, ಬರೋಬ್ಬರಿ 7 ತಿಂಗಳ ಕಾಲ ಮಾಸ್ಟರ್ ಪ್ಲಾನನ್ನು ಮಾಡಿರ್ತಾಳೆ. ಯಾರನ್ನ? ಚೇತನ್ ಅವ್ರನ್ನ ಕೊಲ್ಲೋದಕ್ಕೆ. 7 ತಿಂಗಳಿನಿಂದ ಚೇತನ್ಗೆ 2000ಕ್ಕೂ ಹೆಚ್ಚು ಬಾರಿ ಕರೆ ಮಾಡಿದಂತಹ ಸಿಯಾ ಒಟ್ಟು 238 ಗಂಟೆಗಳ ಕಾಲ ಕೊಲೆಯ ಬಗ್ಗೆಯೇ ಮಾತನಾಡಿದ್ದಾಳೆ. ಈ ಒಂದು ಮದುವೆಗೂ ಮುನ್ನವೇ ವರನನ್ನೇ ಮುಗಿಸಿರುವಂತಹ ರಾಕ್ಷಸಿ ಅಂತಾನೆ ಹೇಳಬಹುದು. 3 ಬಾರಿ ಕೊಲೆಗೆ ಯತ್ನಿಸಿರುವಂಥದ್ದು, 4ನೇ ಬಾರಿಗೆ ಇದು ಸಕ್ಸಸ್ ಆಗಿರುವಂಥದ್ದು. ಕೇತನ್ ಕೊಲೆ ಕೇಸ್ನ ಹಂತಕರು ಸಿಕ್ಕಿಬಿದ್ದಿದ್ದೇ ರೋಚಕವಾಗಿರುವಂಥದ್ದು.